ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗಂಗಾದೇವಿ ಹಿರೇಮಠ್ ಅಂತ. ಊರು ಮಡಿಕೇರಿ. ವಯಸ್ಸು 40 ವರ್ಷ ತುಂಬಿದೆ. ಗಂಡ ಸಾಕಾಗುವ ತನಕ ಕೇಯುತ್ತಾನೆ, ನೀವೇ ನೋಡಿ. ಕೆಲಸ ಹೌಸ್ ವೈಫ್. ಬಯಕೆ ನಿಮಗೆ ಸುಖ ಕೊಡುವುದು, ಹಂಬಲ ಅಪ್ಪಿಕೊಳ್ಳುವುದು. ಸ್ಥಳ ಹೇಳಿದ ಜಾಗಕ್ಕೆ ಬರ್ತೀನಿ. ಕಲ್ಪನೆ ಸುರಸುಂದರಿಯಾಗಿದ್ದೇನೆ. ಸ್ನೇಹಿತರೆ, ಇದು ಇಷ್ಟು ಗಂಗಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡ ಕೊಡುವ ಸುಖ ನೋಡಿದರೆ ಆಶ್ಚರ್ಯ ಪಡುತ್ತೀರಾ. ಮದುವೆ ಆದಾಗಿನಿಂದ ಗಂಡ ದಿನ ಬೆಳಗ್ಗೆ ತೂತು ಚೀಪಿದ ಮೇಲೇನೆ ಎದ್ದೇಳುತ್ತಾರೆ. ರಾತ್ರಿ ಆದರೆ ಸಾಕು, ಮಂಚವನ್ನ ಅವರೇ ಅಲಂಕಾರ ಮಾಡಿ ಉಟ್ಟಿದ ಸೀರೆಯನ್ನ ಬಿಚ್ಚಿ ಕಾಲನೆತ್ತಿ ಚೆನ್ನಾಗಿ ಕೇಯುತ್ತಾರೆ. ರಾತ್ರಿ ದೆಂಗಿಸಿಕೊಳ್ಳುವ ವಿಡಿಯೋವನ್ನು ಮಾಡಿಕೊಂಡು ಮನಸ್ಸು ಬಂದಾಗ ಆಫೀಸಿನಲ್ಲಿ ನೋಡಿ ಸುಖ ಅನುಭವಿಸುತ್ತಾರೆ. ಚಂದ್ರನಾಡಿಯನ್ನ ಉಜ್ಜಿರುವ ವಿಡಿಯೋವನ್ನು ನೋಡಿದರೆ ನೀವು ಖಂಡಿತವಾಗಿ ಅಚ್ಚರಿ ಪಡುತ್ತೀರಾ. ವಾರಕ್ಕೆ 3 ಸಾರಿಯಾದರೂ ಒಟ್ಟಿಗೆ ಸ್ನಾನ ಮಾಡುವಾಗ ನಿಂತಲ್ಲಿಯೇ ಚಂದ್ರನಾಡಿಯ ನೀರನ್ನು ತೆಗೆದು ಹೊಸ ಲೋಕವನ್ನ ತೋರಿಸುತ್ತಾರೆ. ಸ್ನೇಹಿತರೆ, ನಿಮಗೂ ಕೂಡ ಹೀಗೆಲ್ಲ ಸುಖ ಬೇಕು ಅಂದರೆ ಗಂಗಾದೇವಿಯವರ ನಂಬರಿಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಅವರ ಚಂದ್ರನಾಡಿ ಉಜ್ಜುವ ವಿಡಿಯೋವನ್ನು ನೀವು ನೋಡಿ ಸುಖ ಅನುಭವಿಸಬಹುದು. ಗಂಡು ಹೀಗಿದ್ದರೆ ಮಾತ್ರ ಓಕೆ. ವಯಸ್ಸಿನ ಅಭ್ಯಂತರ ಇಲ್ಲ, ಯಾರು ಬೇಕಾದರೂ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಬಹುದು. ವಿಡಿಯೋ ಸೆಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಮೇಲೆ ಸಾಮಾನಿನಿಂದ ರಸ ಸೋರುತ್ತಿದ್ದರೆ ಡೈರೆಕ್ಟ್ ಆಗಿ ಮನೆಗೆ ಬನ್ನಿ, ವಿಳಾಸ ಕೊಡ್ತೀನಿ. ನನ್ನ ತೂತು ಕೆಂಪಗೆ ಮಾಡಿದ ವಿಡಿಯೋ ಕೂಡ ತೆಗೆದುಕೊಳ್ಳಬಹುದು. ಅದಕ್ಕೆ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಮನಸ್ಸಿಗೆ ಬಂದ ಹಾಗೆ ಕೇಯುವ ಹಾಗಿಲ್ಲ. ಕಾರಣ ತೂತು ದಿನಾಗಂಡ ಕೇಯ್ದು ನಾಜೂಕು ಮಾಡಿದ್ದಾರೆ. ಯಾರು ತೂತು ಚೀಪುತ್ತಾರೋ ಅವರಿಗೆ ಮಾತ್ರ ವಿಡಿಯೋ ತೆಗೆಯಲು ಪರ್ಮಿಷನ್ ಇರುತ್ತೆ. ಸ್ನೇಹಿತರೆ, ಇದು ಇಷ್ಟು ಗಂಡಿನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೊದಲ ಆದ್ಯತೆ ಇವರಿಗೆ. ಯಾರು ಹೆಂಡತಿಯನ್ನ ಕಳೆದುಕೊಂಡಿದ್ದಾರೋ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತೀನಿ. ಸಾವಿರಾರು ಕನಸು ಕಾಣುತ್ತಾ ಸಾಮಾನು ಕೈಯಲ್ಲಿ ಹಿಡಿದು ರಸ ಸೋರಿಸಿಕೊಳ್ಳುತ್ತಾರೋ ಅವರಿಗೂ ಕೂಡ ಮೊದಲ ಆದ್ಯತೆಯನ್ನ ನೀಡ್ತೀನಿ. 60 ವಯಸ್ಸಿನವರಿಗೂ ಮಜಾ ಕೊಡ್ತೀನಿ. ಅವರ ಸಾಮಾನು ಏಳುವುದಿಲ್ಲ ಅಂದರೂ ನನ್ನ ಸಾಮಾನು ಬಾಯಿಯಲ್ಲಿ ಇಟ್ಟಿಕೊಂಡು ಎಲೆ ಅಡಿಕೆಯ ಹಾಗೆ ಅಗೆಯಬಹುದು. ಒಬ್ಬರು ಬರುವುದಕ್ಕೆ ಹೆದರಿಕೆ ಆದರೆ ನಿಮ್ಮ ಗೆಳೆಯನನ್ನ ಕರೆದುಕೊಂಡು ಬನ್ನಿ. ನಿಮ್ಮ ವಿಡಿಯೋವನ್ನ ಅವನೇ ತೆಗೆಯುತ್ತಾನೆ. ಬೇಗ ಕರೆ ಮಾಡಿ, ತಡ ಮಾಡಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಬೋದು. ಧನ್ಯವಾದಗಳು.